ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತದಿಂದ ಉಂಟಾದ ಜೀವಹಾನಿಯಿಂದ ನಾವು ತುಂಬ ದುಃಖ ಪಡೋರಾಗಿದ್ದೇವೆ. ಈ ಅಪಘಾತದಲ್ಲಿ ತಮ್ಮ ಪ್ರೀತಿಯ ಕುಟುಂಬವನ್ನು ಕಳೆದುಕೊಂಡವರಿಗೆ ದೇವರು ಸಂತೈಸುವಿಕೆಯನ್ನು ನೀಡಲಿ. ಯಾರೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಾವು ಈ ಸಮಯ ದೇವರ ದೈವಿಕ ಸಂತೈಸುವಿಕೆ ಅವರನ್ನು ಬಲಪಡಿಸಿ ಶಕ್ತಿವಂತರನ್ನಾಗಿ ಮಾಡಲು ಪ್ರಾರ್ಥಿಸುತ್ತೇವೆ. ನಾವು ಒಟ್ಟಾಗಿ ಒಂದಾಗಿದ್ದೇವೆ. ನಮ್ಮ ದೇಶದ ಸಂತೈಸುವಿಕೆಗೆ ಪ್ರಾರ್ಥಿಸುವುದಕ್ಕಾಗಿ ನಾವು ಯುಪಿಯಲ್ಲಿ ನಷ್ಟವನ್ನು ನೋಡಿದ್ದೇವೆ, ಜೀವದ ನಷ್ಟವನ್ನು ಕಾಶ್ಮೀರದಲ್ಲಿ ನೋಡಿದ್ದೇವೆ, ಬೆಂಗಳೂರಿನಲ್ಲಿ ಜೀವದ ನಷ್ಟವನ್ನು ನೋಡಿದ್ದೇವೆ ಮತ್ತು ಈಗ ಗುಜರಾತಿನಲ್ಲಿ ಜೀವದ ನಷ್ಟವನ್ನು ನೋಡಿದ್ದೇವೆ. ನಾವು ಈ ದೊಡ್ಡ ನೋವು ಮತ್ತು ವೇದನೆ ನಮ್ಮ ದೇಶವನ್ನು ಒಂದಾದ ಮೇಲೆ ಬಂದು ದಾಳಿ ಮಾಡುವುದನ್ನು ನಿಲ್ಲಿಸಲು ಮತ್ತು ದೇವರು ಕನಿಕರ ಪಟ್ಟು ನಮ್ಮೆಲ್ಲರನ್ನು ಒಂದುಗೂಡಿಸಿ ಒಂದೇ ಮನಸ್ಸಿನಿಂದ ಇತರರನ್ನು ಪ್ರೀತಿಸುವುದು ಮತ್ತು ಪ್ರೀತಿಯಿಂದ ಇತರರನ್ನು ಒತ್ತುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸೋಣ. ಇತರರಿಗೋಸ್ಕರ ಪ್ರಾರ್ಥಿಸುವುದು ಮತ್ತು ಇತರರಿಗೆ ಕಾಳಜಿ ವಹಿಸುವುದು. ಇಂದು ನಾವು ಒಗ್ಗಟ್ಟಾಗಿ ಕೂಡಿ ಬಂದಿದ್ದೇವೆ. ಒಂದೇ ಒಪ್ಪಂದದಿಂದ ಪ್ರೀತಿಸಿ ಕಾಳಜಿ ವಹಿಸಿ. ದೇವರು ನಮ್ಮ ದೇಶವನ್ನು ಗುಣಪಡಿಸಲು ಮತ್ತು ನಮ್ಮ ಹೃದಯವನ್ನು ಸಹ ಗುಣಪಡಿಸಲು, ತಮ್ಮ ಪ್ರೀತಿ ಪಾತ್ರವನ್ನು ಕಳೆದುಕೊಂಡವರ ಹೃದಯವನ್ನು ಗುಣಪಡಿಸಲು. ತಂದೆಯೇ, ಈ ಗುಣಪಡಿಸುವುದಕ್ಕಾಗಿ ಪ್ರಾರ್ಥಿಸುತ್ತೇವೆ. ನೀನು ಮಾತ್ರ ಗುಣಪಡಿಸಲು, ನೀನು ಮಾತ್ರ ಸಂತೈಸಲು ಸಾಧ್ಯ. ನಿನಗೆ ಏನು ಎಂಬುದು ಗೊತ್ತು, ಯಾಕಂದರೆ ನೀನು ಶಿಲುಬೆಯಲ್ಲಿ ಎಲ್ಲವನ್ನು ಹಾದು ಹೋಗಿದ್ದಿ. ನಿನ್ನ ಮಕ್ಕಳನ್ನು ನೆನಪಿಸಿಕೊ, ಅವರನ್ನು ಸಂತೈಸು, ಬಲಪಡಿಸು ಮತ್ತು ನಮ್ಮ ದೇಶವನ್ನು ಸಂರಕ್ಷಿಸು. ಒಂದಾಗಿರಲು ಸಹಾಯ ಮಾಡು, ನಿನ್ನೊಂದಿಗೆ ಒಂದಾಗಲು, ಇತರರನ್ನು ಪ್ರೀತಿಯಿಂದ ಒತ್ತುಕೊಳ್ಳಲು. ಯೇಸುವಿನ ನಾಮದಲ್ಲಿ ಆಮೇನ್.